ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಯ್ಸ್ ಆಫ್ ಲಿಟ್ಸ್. ಇವತ್ತು ನಂದು ಮತ್ತೊಂದು ಆ್ಯಂಕರಿಂಗ್ ಅದ, ಅದು ರಿಯೂನಿಯನ್ ಅದ. ಸೊ ಲೆಟ್ ಯು ಇಂಟ್ರೊಡ್ಯೂಸ್ ಮೈ ಆ್ಯಂಕರಿಂಗ್. ನೋಡ ಎಷ್ಟು ಚಂದ ಅಲ್ಲ. ಸೊ ಇವತ್ತು ನಾವು ಸ್ಫೂರ್ತಿ ರೆಸಾರ್ಟಿಗೆ ಬಂದೀವಿ ಆ್ಯಂಕರಿಂಗ್ ಮಾಡೋಕೆ. ಇನ್ನೂ ಅವ್ರು ಬರತ್ತಾರ, ನಾನು ಅಡ್ವಾನ್ಸ್ ಬಂದೀನಿ. ಸ್ವಲ್ಪ ಪ್ರಿಪೇರ್ ಆಗಕ್ಕೆ, ರಿಹರ್ಸಲ್ ಎಲ್ಲ ಮಾಡೋಕೆ. ಲಿಟ್ರಲಿ ನನಗೆ ಇಷ್ಟು ಭಯ ಆಗಿತ್ತಲ್ಲ, ಏನು ಕೇಳಕ್ಕೆ ಹೋಗ್ಬೇಡ್ರಿ. ನಾನು ನಿನ್ನೆ ನೈಟು ಪ್ರಿಪೇರ್ ಆಗ್ಬೇಕು ಅಂದ್ಕೊಂಡೆ, ಬಟ್ ಸ್ವಲ್ಪದ್ರೊಳಗೆ ಮತ್ತೆ ನಿದ್ದೆ ಬಂತು, ಮಲ್ಕೊಂಡ್ಬಿಟ್ಟೆ. ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಅಂದ್ಕೊಂಡೆ, ಅದನ್ನೂ ಲೇಟ್ ಆಯಿತು. ಆ್ಯಂಡ್ ನಂದು 11 o'clock ತನಕ ಪ್ರಿಪೇರ್ ಆಗೋ ತನಕ ಲಿಟ್ರಲಿ ಜೀವ ಹೋಗಿ ಬಾಯಿಗೆ ಬಂದುಬಿಟ್ಟಿತ್ತು ನೋಡ್ರಿ, ಆ ಲೆವೆಲಿಗೆ ಆಗಿಬಿಟ್ಟಿದೆ. ಸೊ ಆಫ್ಟರ್ ದಟ್ ವೆನ್ ಐ ಕಂಪ್ಲೀಟೆಡ್ ಮೈ ಹೋಲ್ ಸ್ಕ್ರಿಪ್ಟ್, ದೆನ್ ನಂಗೆ ಕಾನ್ಫಿಡೆನ್ಸ್ ಬಂತು, ಓಕೆ ನಾನು ಮಾಡ್ತೀನಿ ಅಂತೇಳಿ. ಆ್ಯಂಡ್ ಇಷ್ಟು ಗಡ್ಬಡ್ ರೆಡಿ ಆಗಿ ಬಂದಿನಲ್ಲ, ಸ್ವಲ್ಪ ಜಲ್ದಿ ಬರಬೇಕು ಅಂತೇಳಿ. ಸೊ ಫೈನಲಿ ಇವಾಗ ನಂಗೆ ಕಾನ್ಫಿಡೆನ್ಸ್ ಅದ. ಬಟ್ ಬಿಫೋರ್ ದಿಸ್ ಕೆಟ್ಟ ಭಯ ಆಗೋದಿತ್ತು, ಫುಲ್ ನರ್ವಸ್ ಫೀಲ್ ಆಗೋದಿತ್ತು. ಸೊ ಇನ್ನೇನು ಅವ್ರು ಕೆಲವೇ ಕ್ಷಣದೊಳಗೆ ಬರೋರದಾರ. ಇದು ಈ ಥರ ಎಲ್ಲ ಡೆಕೋರೇಷನ್ ಮಾಡ್ಯಾರ ನೋಡ್ರಿ. ಆ್ಯಂಡ್ ಮೇನ್ ಪಾಯಿಂಟ್, ನಾ ಹೆಂಗೆ ಕಾಣತ್ತಂತ ಕಮೆಂಟ್ ಮಾಡಿರಿ. ಬಿಕಾಸ್ ನಾನು ಐಬ್ರೋಸ್ ಎಲ್ಲ ಮಾಡಿಸ್ಕೋಬೇಕು ಅಂದ್ಕೊಂಡೆ, ಟೈಮ್ ಇರಲಿಲ್ಲ. ಹೇರ್ ವಾಶ್ ಮಾಡ್ಕೋಬೇಕಿತ್ತು, ಹೆಂಗಾಗ್ಯಾವ ಅಂತೇಳಿ ಟೈಮ್ ಇರಲಿಲ್ಲ. ಸೊ ಹಿಂಗೆ ರೆಡಿಯಾಗಿ ಬಂದೀನಿ. ಆ್ಯಂಡ್ ಯು ನೋ ವೆರಿ ವೆಲ್ ದಟ್ ಐ ಆಮ್ ವೆರಿ ಸಿಂಪಲ್ ಗರ್ಲ್. ನಾನು ಆ ಥರ ಎಲ್ಲ ತಲೆ ಕೆಡ್ಸ್ಕೊಲ್ಲ. ಬಟ್ ಸ್ಟಿಲ್ ಹೌ ಐ ಆಮ್ ಲುಕಿಂಗ್, ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ಅಂತ. ಎಲ್ಲರೂ ಬಂದಾರೆ, ಎಲ್ಲರೂ ಹೊರಗಡೆ ಅದಾರೆ, ಇನ್ನೇನು ಬರ್ತಾರೆ. ಲಿಟ್ರಲಿ ಇಷ್ಟು ತನಕ ರಿಹರ್ಸಲ್ ಮಾಡುವಾಗ ಏನನ್ಸಿಲ್ಲ. ಇವಾಗ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಫುಲ್ಲಿ ನರ್ವಸ್ ಆಗತ್ತದೆ. ಸೊ ಹೆಂಗೆ ಮಾಡ್ತೀನಿ ಅಂತ ನೋಡಿ. ಓಕೆ, see all the best in comment. Who are present today, please come forward for ribbon cutting ceremony. Thank you so much. ಬರೀ ಒಬ್ಬರೇ ಕೆಲಸ ಆಗ್ತದೆ, ಎಲ್ಲರೂ ಬರಬೇಕು. Nice please. How is that Josh? Wow, ಇದು actually ಚೆನ್ನಾಗಿತ್ತು. ಪನಿಷ್ಮೆಂಟ್ ಇಟ್ಟಿನಿ. ಇದೇನಪ್ಪ ಸ್ಕೂಲ್ ಮುಗೀತು, ಬಟ್ ಪನಿಷ್ಮೆಂಟ್ ಮುಗಿದೇ ಇಲ್ಲ ಅಂತಾರೆ. ಏನಿಲ್ಲ, ಪನಿಷ್ಮೆಂಟ್ ಅಂತದೇನು ದೊಡ್ಡಿಲ್ಲ. ಇವೆಂಟ್ ಮುಗಿದಾಗ ಕ್ಲಾಸ್ ಯಾವ ಲೆವೆಲಿಗೆ ನಾಯ್ಸ್ ಮಾಡ್ಬೇಕಂದ್ರ ಸ್ಫೂರ್ತಿ ರೆಸಾರ್ಟ್ ಓನರೇ ಬರ್ಬೇಕು. ಅವಕಾಶ ಸಪ್ಪಾಳೆ ಮಾಡ್ರಿ ಅಂತೆ. ಅಂಡ್ ಆಲ್ಸೋ ಫುಲ್ ಇವೆಂಟ್ ಬಿಗಿನಿಂಗ್ ಇಂದ ಎಂಡ್ ತನಕ ಎಂಜಾಯ್ ಮಾಡ್ಬೇಕು. ಮಾಡ್ತೀರಲ್ಲ? ಆಮೇಲೆ ಎಲ್ಲರೂ ಒಂದಾಗಿರಿ, ಆ ಡೇಸ್ ಎಲ್ಲ ಮತ್ತೆ ರಿಕಾಲ್ ಮಾಡತ್ತೀರಿ. ಸೊ ಹೌ ಯು ಆರ್ ಫೀಲಿಂಗ್ ಆಲ್ ಆಫ್ ಯು? ನೈಸ್. ಎಲ್ಲರೂ ಒಂದ್ಸಲ ಸ್ಕೂಲ್ ಡೇಸ್ಗೆ ಹೋಗಿ ಬರೋದಂತ. ರೆಡಿಯಾ? ನಾವಿಲ್ಲಿ ಬಂದಿರೋದೇ ಸ್ಕೂಲ್ ಡೇಸ್ ನೆನಪು ಮಾಡ್ಕೊಳಕ್, ರೈಟ್? ಸೊ ಹೋಗಿ ಬರೋಣ ಸ್ಕೂಲ್ ಡೇಸಿಗೆ. ಹೋಗಿ ಬರೋಣ ಬೇಡವೋ? ಸೌಂಡೇ ಇಲ್ಲಪ್ಪ. ಟೀಚರ್ಸ್, ಏನ್ ನಿಮ್ ಸ್ಟೂಡೆಂಟ್ ಜೋಶೇ ಇಲ್ಲ ನೋಡ್ರಿ. ಶುರು ಮಾಡ್ಲಾ? ವಾವ್, ಇದು ಮೇಡಮ್ ಸ್ವಲ್ಪ ನಮ್ ದರ್ಬಾರ್ ಶಾಲಿ ಒಳಗ ಒಂದ್ ಪದ್ಧತಿ ಐತ್ರಿ. ನಮ್ಮ ಒಂದು ಸಾಂಗ್ ಐತಿ. ಆ ಸಾಂಗ್ ಇಲ್ಲ ಅಂತಂದ್ರೆ ನಾವು ಯಾವ ಫಂಕ್ಷನ್ ಮಾಡಂಗಿಲ್ಲ. ಹೌದಾ? ಯಾವ ಸಾಂಗ್ ಸರ್ ಅದು? 1 2 3. ಬರೀ ನಾವೆಲ್ಲರೂ ಸಿಲೆಬಸ್ ಅನ್ಕೊಂಡಿರ್ತೀವಿ, ರೈಟ್? ಬಟ್ ಸಿಲೆಬಸ್ ಅಷ್ಟೇ ಅಲ್ಲ, ಅದ್ರ ಜೊತೆ ಬೆಲ್ ಸೌಂಡ್, ಕ್ಲಾಸ್ ರೂಮ್ ಒಳಗ ನಾ ಮುಂದೆ ನೀ ಮುಂದೆ ಅಂತ ಜಗಳ ಆಡಿದ ನೆನಪು, ಎಕ್ಸಾಮ್ ಒಳಗೆ ಕಾಪಿ ಹೊಡೆದಿದ್ದ ದಿನ, ಪನಿಷ್ಮೆಂಟ್ ಸಿಕ್ಕಿದ್ದು, ಇದೆಲ್ಲ ಸ್ಕೂಲ್ ಡೇಸ್ ಒಳಗೆ ಬರ್ತದೆ. ಸೊ ಲೆಟ್ ಅಸ್ ಟೇಕ್ ಒನ್ ಸ್ಮಾಲ್ ವಾಕ್. ಎಲ್ಲರೂ ಪ್ಲೀಸ್ ನಿಮ್ ಕಣ್ಣು ಮುಚ್ಕೋಬೇಕು 2 ನಿಮಿಷ. ನಿಮ್ ಸ್ಕೂಲ್ ಡೇಸಿಗೆ ಹೋಗಿ ಒಂದ್ ಸ್ವಲ್ಪ ರಿಕಾಲ್ ಮಾಡ್ಕೊಂಡ್ ಬಂದಂತ ಮೆಮೊರೀಸ್. ಓಕೆನಾ? ಓಕೆ. ಇಲ್ಲ ಸರ್, ಇನ್ನೂ ವೆಲ್ಕಮ್ ಕೂಡ ವೇಟ್ ಮಾಡ್ರಿ ಮೇಡಮ್ ಅಂತ. ಇನ್ನು ಕೆಲವೊಬ್ರು ಕಣ್ಣು ಮುಚ್ಕೊಂಡಿಲ್ಲಪ್ಪ. ಪ್ಲೀಸ್ ಕ್ಲೋಸ್ ಯುವರ್ ಐಸ್, ಈಚ್ ಅಂಡ್ ಎವ್ರಿ ಒನ್, ಟೀಚರ್ಸ್ ಅಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್. ಪ್ಲೀಸ್ ಮ್ಯಾಮ್, ನಿಮ್ ಸ್ಕೂಲ್ ಡೇಸ್ ನ ಮೆಮೊರೈಸ್ ಮಾಡ್ಕೋರಂತ. ಸೊ ಎಲ್ರು ಒಂದ್ಸಲ ಕಣ್ಣು ಮುಚ್ಚಿದ್ ನಾನು ನೋಡ್ದೆ ಅಂದ್ರೆ ದೆನ್ ಐ ವಿಲ್ ಸ್ಟಾರ್ಟ್. ಸರ್, ಅಲ್ಲಿದೆ ಇಬ್ರು ಮುಚ್ಚಿಲ್ಲ ನೋಡ್ರಿ, ಕಣ್ಣು ಮುಚ್ಚ್ರಿ. ಅಯ್ಯೋ ಸನ್ಗ್ಲಾಸ್, ಓ ಬಿಸ್ಲು. ಓಕೆ, ಇಮ್ಯಾಜಿನ್ ಮಾಡ್ಕೊಳ್ರಿ ಎಲ್ರು ನಿಮ್ ಸ್ಕೂಲ್ ಡೇಸ್. ಯು ಆರ್ ವಾಕಿಂಗ್ ಥ್ರೂ ದಟ್ ಸೇಮ್ ಗೇಟ್, ಬೆಲ್ ಸೌಂಡ್ ಕೇಳ್ಸಾತದ, ಶೋಲ್ಡರ್ಸ್ ಮೇಲೆ ಭಾರವಾದ ಬ್ಯಾಗ, ಸ್ಕೂಲ್ಗೆ ಲೇಟ್ ಆಗ್ಯದಂತ ಸುಳ್ಳು ಹೇಳಿದ ದಿನ, ಫೇಲ್ ಆದ್ರೆ ಮಗನ ದನ ಕಾಯಕ್ ಹೋಗ್ತೀನಿ ನೋಡು ಅಂತ ಹೇಳಿದ ಟೀಚರ್ಸ್ ಮಾತು, ಎಷ್ಟ್ ಹೇಳಿದ್ರು ಹೇಳಿದ ಮಾತು ಕೇಳ ಸ್ಟೂಡೆಂಟ್ಸ್, ವೆನ್ ದಟ್ ಚಾಕ್ ಇನ್ ಎವರ್ ಹ್ಯಾಂಡ್ ಟೀಚರ್ಸ್, ಅಟೆಂಡೆನ್ಸ್ ರಿಜಿಸ್ಟರ್ ಬುಕ್, ಸ್ಮೆಲ್ ದಟ್ ಕ್ಲಾಸ್ ರೂಮ್ ಡಸ್ಟ್ ಆಫ್ ದ ಬ್ಲಾಕ್ ಬೋರ್ಡ್, benches moving sound. Remember that one teacher who changed your life with just one sentence. Remember that one student who made you smile even on your tired days. Those scoldings, those smiles, those last bench laughs, those proud moments. These are not just memories, these are emotions that build us. Hold that feelings for a second. ಹೋಗತ್ತೀರಾ ಸ್ಕೂಲ್ ಡೇಸ್? ಏನ್ರಿ ಫೀಲ್ ಆಯ್ತಾ? ಆಯ್ತಾ ಇಲ್ಲ? ಹೆಂಗ ಅನ್ಸಾತದ? ನಾನಿನ್ನು ಸ್ಲೋಲಿ ಐಸ್ ಓಪನ್ ಮಾಡ್ರಿ ಅಂತ ಹೇಳ್ಬೇಕು ಅನ್ಕೊಂಡಿದ್ದೆ, ನೀವು ಆಲ್ರೆಡಿ ಓಪನ್ ಮಾಡ್ಕೊಂಡು ಕೂತಿದ್ದೆ. ಸರ್ ಲಾಸ್ಟಿಗೆ ಅವ್ರಿಗೆ ಪನಿಷ್ಮೆಂಟ್ ಕೊಡೋಣ್ರಿ, ಓಕೆ? ಅದಕ್ಕೆ ರೆಡಿನಾ? ರೆಡಿ ಅದೀರಿ? ಓಕೆ, ಏನಿಲ್ಲ, ಸಿಂಪಲ್ ಕುಂತಲ್ರೆ
1 2 3 4 1 2 3 4 ready ಮಾಡ್ತೀರಿ ಸ್ಟಾರ್ಟ್ 3 2 1 1 2 3 4 1 2 3 4 ಜೋರಾಗಿ 1 2 3 4 1 2 ನಾಗರಾಜ್ ವಿ ವಿಲ್ ರಾಕೆಟ್ ಸಾಂಗ್ ಹಾಗೆ ಮಾಡ್ಕೋತಿರ್ಬೇಕು ಎಲ್ಲರೂ ಮಾಡ್ಕೊಂತ ಬಿಡಲ್ಲ ಆಯ್ತಾ ನಾನು ನಿಮಗೆ ಇವಾಗ ಒಂಥರ ಟೀಚರ್ ಇದ್ದಂಗ ರೈಟ್ ಮ್ಯಾಮ್ ಇನ್ನೂ ವೆಲ್ಕಮ್ ಡ್ರಿಂಕ್ ಕೂಡ ಸರ್ ಅಲ್ಲೊಂದು ಕಪ್ ಇಟ್ಕೊಂಡಾರೆ ಮನೆಯಿಂದ ಯಾರು ಹೆಂಗ್ ಬಂದಿರ್ತಾರ ಗೊತ್ತಿಲ್ಲ ಏನೇನೋ ವಿಚಾರ ಮಾಡ್ಕೊಂಡ್ ಬರ್ತಿರ್ತಾರ ನಮ್ ಡಾಕ್ಟರ್ ಸರ್ ಪೇಷಂಟ್ ಬರ್ತಿರ್ತಾರ ಅಂತ ವಿಚಾರ ಮಾಡ್ತಿರ್ತಾರ ನಮ್ ಬಿಸ್ನೆಸ್ ಎಲ್ಲ ರಾಕೇಶ್ ಸರ್ ನಮ್ ಬಿಸ್ನೆಸ್ ಇವತ್ತ ಹೆಂಗ್ ನಡೆದದು ಅಂತ ವಿಚಾರ ಮಾಡ್ತಿರ್ತಾರ ಸೊ ಎಲ್ಲರೂ ನಿಮ್ದೆಲ್ಲಾ ಟೆನ್ಷನ್ ಈ ಕ್ಲಾಸ್ ರೂಮ್ ಹೊರಗಡೆ ಬಿಟ್ಟು ಬರ್ಬೇಕು ಓಕೆನಾ ಸೊ ಒನ್ಸ್ ಅಗೇನ್ ವಿವಿ ದರ್ಬಾರ್ ಹೈಸ್ಕೂಲ್ ವಿಜಯಪುರ 10th B class 2004 ಬ್ಯಾಚ್ ರಿಯೂನಿಯನ್ ಸೆಲೆಬ್ರೇಷನ್ ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಸ್ವಾಗತ ಸುಸ್ವಾಗತ ಬಿಗ್ ಕ್ಲಾಸ್ ಫಾರ್ ಆಲ್ ಆಫ್ us please. Now let's move to the most important part, that is welcoming our teachers to the podium. Now I request Shri S.C. Nadkarkar sir, please come on the dais. Srimati Nirmala Chite ma'am, please come on the dais. Now I request Shri Sudhir Kharlaskar sir, please come on the dais. ಚಪ್ಪಾಳೆ ಬರ್ಲಿ ಹಂಗೆ. ಯಾವುದೇ ಒಂದು ಕಾರ್ಯಕ್ರಮ ಶುರುವಾಗೋ ಮುಂಚೆ ಜ್ಯೋತಿ ಬೆಳಗುವುದು ನಮ್ಮ ಸಂಪ್ರದಾಯ. So we begin with the symbolic light-casting ceremony. I request our teachers to kindly come forward and light the lamp together. Light lamp ಮಾಡ್ಬೇಕು ಅಂತ ಕೇಳ್ಕೊತೀನಿ. ಒಂದ್ಸಲ ಜೋರಾಗಿ ಚಪ್ಪಾಳೆ ಬರ್ಲಿ. ನಿಮ್ಗೂ ಗೊತ್ತದ ಬಟ್ ನಮಗೂ ಗೊತ್ತಾಗ್ಬೇಕು ರೈಟ್. ಸೊ ನಿಮ್ ಬಗ್ಗೆ ತಿಳ್ಕೊಳಕ್ ನಂಗೂ ಕುತೂಹಲ ಅದ. I request ಮೌನೇಶ್ ಸರ್ ಪ್ಲೀಸ್ ಕಮ್ ಆನ್ ದ ಸ್ಟೇಜ್ ಅಂಡ್ ನಿಮ್ ಬಗ್ಗೆ ಮತ್ತೆ ನಿಮ್ ಬ್ಯಾಚ್ ಬಗ್ಗೆ ನಿಮ್ ಬ್ಯೂಟಿಫುಲ್ ಜರ್ನಿ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ರಿ ನಮ್ಗೆ ಪ್ಲೀಸ್. ಮೌನೇಶ್ ಸರ್ ಸಲುವಾಗಿ ಒಂದ್ಸಲ ಚಪ್ಪಾಳೆ ಬರ್ಲಿ. Respected dignitaries on the dais, that where we studied and what ಎಲ್ಲ ಟೀಚರ್ಸ್ ಹೇಳ್ತಿದ್ರು ಉಡಾಡಿದ ಉದ್ದಾರ ಆಗಲ್ಲ ಅಂತ, ಬಟ್ ನೀವೆಲ್ರು ಬಿ ಬ್ಯಾಡ್ ಇಂದ ಬಿ ಬೆಸ್ಟ್ ಆಗಿ ತೋರಿಸಿರಿ. ಸೊ ನಿಮ್ ಸಲುವಾಗಿ ಒಂದ್ಸಲ ಜೋರಾಗಿ ಚಪ್ಪಾಳೆ ಬರ್ಲಿ. ಹಸಿವಾಗ್ಯದ ಬ್ರೇಕ್ಫಾಸ್ಟ್ ಮಾಡಿಲ್ಲ ಮ್ಯಾಮ್ ಹಸಿವಾಗ್ಯದ ಅಂತಿರ್ತೀರಿ, ನಂಗೆ ಗೊತ್ತಾಗ್ತದೆ ನಿಮ್ ಮನ್ಸೋಗಿನ ಮಾತ. ಸೊ ಎಲ್ರು ನಿಮ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ ಬರ್ರಿ, ದೆನ್ ಮಾತ್ ನಾವು ಕಂಟಿನ್ಯೂ ಮಾಡೋದಂತ. ಓ ಇಲ್ಲಿ ಇಂಗ್ಲಿಷ್ ಟೀಚರ್ಸ್ ಅದ್ರೆ ನೀವೆಲ್ಲ ಸಾರಿ. ನಾನು ಅದೇ ನೋಡ್ದೆ ಯಾರು ಆಕ್ಟಿವ್ ಅದಾರ ಇಲ್ಲ ಅಂತ ಅಷ್ಟೇ. ಐ ಆಮ್ ಗುಡ್ ಅಟ್ ಇಂಗ್ಲಿಷ್ ರೈಟ್. ಸೊ ಎಲ್ಲರೂ ನಿಮ್ ಲಂಚ್ ಮುಗಿಸ್ಕೊಂಡು ಬರ್ರಿ, ದೆನ್ ಮತ್ತೆ ಸಿಗೋದಂತ. ಥ್ಯಾಂಕ್ ಯು. ಐ ರಿಕ್ವೆಸ್ಟ್ ಆಲ್ ಆಫ್ ದಿ ಟೀಚರ್ಸ್ ಪ್ಲೀಸ್ ಕಮ್ ಆನ್ ದ ಡೈಸ್. ladies first. ನಮ್ಮ ಸ್ಕೂಲ್ ಡೇಸ್ ನೆನಪಾಯ್ತು. ಇನ್ನು ಬಿಟ್ಟಿಲ್ಲ ನೀವು ಮಾತ್ರ ಬಂದೋಗ್ರಿ ಅಂತ. ಯಾರಿಂದ ಸ್ಟಾರ್ಟ್ ಮಾಡೋದಂತ? ರಾಕೇಶ್ ಸರ್ ಇಂದ ಸ್ಟಾರ್ಟ್ ಮಾಡೋದಂತ. ಓಕೆ ಆಲ್ವೇಸ್ ನಮ್ಮ ಗರ್ಲ್ಸ್ ಡೇ ಫಸ್ಟ್ ಅಂತ. ಸೊ ನಮ್ಮ ಗರ್ಲ್ಸ್ ಸೈಡ್ ಇಂದ ಸ್ಟಾರ್ಟ್ ಮಾಡೋದಂತ. ಪ್ಲೀಸ್ ಮ್ಯಾಮ್ ನೀವು ಇವಾಗ ಏನ್ ಮಾಡ್ತೀರಿ ಮತ್ತೆ ಎಲ್ಲಿರ್ತೀರಿ ಅಂತ ನಾವೆಲ್ಲರೂ ಇಂಟ್ರೊಡ್ಯೂಸ್ ಮಾಡೋಣ. Hi all, I am Krishna Pandit and now Bhotika. ಆ ಭಯನೂ ಇದ್ದಿದ್ದಿಲ್ಲ. ಟೀಚರ್ಸ್ ಎಲ್ಲ ಭಾರಿ ಇದ್ದಾರೆ. ನೋ ಸೊ ಇದೊಂದು ಖುಷಿ ಕ್ಷಣದೊಳಗ ಕೆಲವರು ನಮ್ಮ ಜೊತೆ ಇಲ್ಲ, ಕಾರಣಾಂತರದಿಂದ ಅವ್ರಿಗೆ ಬರ್ಲಿಕ್ಕಾಗಿಲ್ಲ. Now let's hear from the people who shaped our lives. Now I request our respected teachers to please address the gathering. ಸರ್ ನಿಮ್ಮಿಂದ ಶುರು ಮಾಡಿ. ನಮ್ಮ ಜೊತೆ ಇಲ್ಲ. ಸೊ ರಿವೈಂಡ್ ಆ ಮೆಮೊರೀಸ್ ಮತ್ತೊಂದು ಸಲ ರಿವೈಂಡ್ ಮಾಡ್ಕೊಂಡು ಐ ರಿಕ್ವೆಸ್ಟ್ ಎನಿ ಆಫೀಸರ್. ಎಲ್ಲ ಟೀಚರ್ಸ್ಗೂ ತುಂಬ ಹೃದಯದ ಧನ್ಯವಾದಗಳು. ಇವಾಗ ಸ್ಟೂಡೆಂಟ್ಸ್ ಯಾರಾದ್ರೂ ನಿಮ್ಮ
Shri B.N. Walikar sir. Big round of applause please. Thank you ma'am. Now I request Rani Biradar ಈ event ನ ಸಕ್ಸಸ್ ಆಗಿ ಮೆಮೊರಬಲ್ ಆಗಿ ಮಾಡಕ್ಕೆ ನೀವೆಲ್ಲರೂ ಬಂದಿದ್ದಕ್ಕೆ ನಿಮ್ಗೂ ಮತ್ತು ಟೀಚರ್ಸ್ಗೆ ಎಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಸೊ ಲಾಸ್ಟ್ ಟೈಮ್ ನಿಮ್ದೊಂದು ಗ್ರೂಪ್ ಫೋಟೋ ಸೆಷನ್ ಇರ್ತದೆ ಹೊರಗಡೆ. ಥ್ಯಾಂಕ್ ಯು. ಸ್ಟೂಡೆಂಟ್ಸ್ ನೋಡಿ ಟೀಚರ್ಸ್ ಮಾಡಬೇಕು. ಟೀಚರ್ಸ್ ಪ್ಲೀಸ್. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಪೇಜ್. ಸೊ ಇವೆಂಟ್ ಮುಗಿದ್ಮೇಲೆ ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ, ನನ್ನ ಕಡೆ ಫೋನೇ ಇರಲಿಲ್ಲ. ಸೊ ಟೋಟಲ್ ಡೇ ವಾಸ್ ಅಮೇಝಿಂಗ್, ವರ್ಡ್ಸೇ ಇಲ್ಲ. ನಂಗಂತೂ ಭಾಳ ಖುಷಿ ಆಯಿತು ಇವತ್ತಿನ ಆ್ಯಂಕರಿಂಗ್ ಮಾಡಿ. ಇವತ್ತು 10th ಕ್ಲಾಸ್ದು ರಿಯೂನಿಯನ್ 2004 ಬ್ಯಾಚ್ದು ರಿಯೂನಿಯನ್ ಸೆಲೆಬ್ರೇಷನ್ ಇತ್ತು. ಸೊ ಆಫ್ಟರ್ 21 ಇಯರ್ಸ್ ಆದಮೇಲೆ ಅವರೆಲ್ಲ ಒಂದಾಗಾತಿದ್ರು. ಇಂಡಿವಿಜುವಲ್ ಎಲ್ಲ ಇಂಟ್ರೊಡಕ್ಷನ್ ತೊಗೊಂಡ್ಮೇಲೆ ಅವರೆಲ್ಲ ಡಾಕ್ಟರ್ಸ್, ಇಂಜಿನಿಯರ್ಸ್, ಆಂಟ್ರಪ್ರಿನರ್ಸ್ ಎಕ್ಸೆಟ್ರಾ ಆಗಿದ್ದು ನೋಡ್ರಿ ನಂಗಂತೂ ಭಾಳ ಖುಷಿಯಾಗಿತ್ತು. ಅವ್ರ ಟೀಚರ್ಸಿಗೆ ಎಷ್ಟು ಖುಷಿ ಆಗಿರಬೇಡ. ಆ್ಯಂಡ್ ಮತ್ತು ಟೀಚರ್ಸ್ನಾಗೊಂದು ಲಾಸ್ಟಿಗೆ ನಮ್ಮೆಲ್ಲ ಟೀಚರ್ಸ್ ಕಡೆಯಿಂದ ನಿಂಗೆ ಒಂದೇ ಒಂದು ಹೇಳಬೇಕು ಅಂತಂದ್ರೆ ಊಟ ಮಾಡಿ ದಪ್ಪ ಆಗ್ಬೇಕು ನೋಡು ಅಂತೇಳಿ. ಸೊ ನಿಮಗೆಲ್ಲ ಗೊತ್ತದ ನಾನು ಅಂಡರ್ ವೇಟ್ ಅದೀನಿ. 2025 ಒಳಗೂ ನನಗೆ ವೆಯ್ಟ್ ಗೇನ್ ಮಾಡ್ಕೋದಿತ್ತು, ಆದರೆ ಇನ್ನೂ ಆಗಿಲ್ಲ. ಅಟ್ಲೀಸ್ಟ್ 2026 ಒಳಗಡೆ ನಂಗೆ ವೆಯ್ಟ್ ಗೇನ್ ಮಾಡ್ಕೋದ. ನಿಮ್ಮ ಸಪೋರ್ಟ್ ಇದ್ರೆ 100% ನಾ ವೆಯ್ಟ್ ಗೇನ್ ಮಾಡ್ಕೋತೀನಿ ಅಂತ. ಆ್ಯಂಡ್ ಆಲ್ಸೋ ಅವ್ರದ್ದೆಲ್ಲ ಮಾತಾಡೋದು ನೋಡಿ ನನಗೂ ಅನ್ಸಾಯ್ತು, ವಾವ್ ಎಷ್ಟು ಮಸ್ತ್ ಮಾತಾಡ್ದಲ್ಲ. ನಾನು ಹಿಂಗೆ ಪಟ 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 ಅಂತ ಇಂಗ್ಲೀಷ್ ಒಳಗೆ ಮಾತಾಡಬೇಕು ಅಂತ ಅನ್ಸಾತಿತ್ತು. ಲಿಟ್ರಲಿ ನನ್ನ ಕಣ್ಣ ನೀರು ಬಂದಿದ್ದು ಅಲ್ಲಿ. ನಾನು ಯಾಕೆ ಸ್ಕೂಲ್ ಸ್ಟೂಡೆಂಟ್ ಇಲ್ಲಲ್ಲಪ್ಪ, ಎಷ್ಟು ಹುಷಾರದಾರಲ್ಲಪ್ಪ ಇವರೆಲ್ಲ ಅಂತ ಫೀಲ್ ಆಗತ್ತಿತ್ತು. ನನ್ನ ಸ್ಕೂಲ್ ಡೇಸಿಂದ ನನ್ನ ಕಾಲೇಜ್ ಡಿಗ್ರಿ ಮುಗಿ ತನಕ ನಾನು ಭಾಳ ಇರ್ರೆಗ್ಯುಲರ್ ಸ್ಟೂಡೆಂಟ್ ಅದೀನಿ. ಎಜುಕೇಷನ್ ಒಳಗೆ ನಾನು ಭಾಳ ವೀಕ್ ಅದೀನಿ. ಅಂತಾರಲ್ಲ ಫೌಂಡೇಶನ್ ಸ್ಟ್ರಾಂಗ್ ಇದ್ದರೆ ಬಿಲ್ಡಿಂಗ್ ಸ್ಟ್ರಾಂಗ್ ಇರ್ತದೆ ಅಂತ. ಬಟ್ ನನ್ನ ಫೌಂಡೇಶನ್ ಭಾಳ ವೀಕ್ ಅದ. ಎಷ್ಟು ವೀಕ್ ಅಂತ ನನಗೆ ಗೊತ್ತು. ಅಟ್ಲೀಸ್ಟ್ ಮಾಸ್ಟರ್ಸ್ ಒಳಗಾದರೂ ನಾನು ಕಾಲೇಜಿಗೆ ಕರೆಕ್ಟಾಗಿ ಹೋಗಬೇಕು. ನನ್ನೊಂದು ಆಸೆ ಇದೆ ಮಾಸ್ಟರ್ಸ್ ಮಾಡಬೇಕು ಅಂತೇಳಿ. ಇದೆಲ್ಲ ಇರ್ರೆಗ್ಯುಲರ್ ಇದೆಲ್ಲ. ಸೊ ಅಲ್ಲಿ ರಿಕವರ್ ಮಾಡ್ಕೋಬೇಕು. ಮಾಸ್ಟರ್ಸ್ ಕಾಲೇಜ್ ಡೈಲಿ ಹೋಗಬೇಕು, ಎಂಜಾಯ್ ಮಾಡಬೇಕು. ಹೆಂಗೆ ನಾರ್ಮಲ್ ಎಲ್ಲರೂ ಕಾಲೇಜ್ಗೆ ಹೋಗಿ ಡೇನ ಕಳೀತಾರಲ್ಲ, ಸೇಮ್ ನನಗೂ ಹಾಗೆ ಮಾಡ್ಬೇಕಂತದ. ವೇಟ್ ಇನ್ನೂ ವೀಡಿಯೋ ಮುಗ್ದಿಲ್ಲ. ನಾನು ಫುಲ್ ವೀಡಿಯೋ ನೋಡಿದ್ರಿ ಅಂತಂದರೆ ಆ್ಯಂಕರಿಂಗ್ ಹೆಂಗಾಗೈತಿ ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಹಾಗೆ 2026 ನಂದೆಲ್ಲ ವಿಶ್ ನಿಜ ಆಗಲಿ ಅಂತ ದೇವ್ರಿಗೆ ನಾ ಪ್ರೇ ಮಾಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ. ನಿಮ್ಮ ಸಪೋರ್ಟ್ ಇರಲಿಕ್ಕಂದ್ರೆ ಇದು ಯಾವುದೂ ಆಗೋಲ್ಲ. ಥ್ಯಾಂಕ್ ಯು ಸೊ ಮಚ್. ಬೈ ಟೇಕ್ ಕೇರ್.